ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರೈಲ್ವೆ ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿದೆ. ಹುದ್ದೆಯ ಹೆಸರು ಬಂದು ಸೆಕ್ಷನ್ ಕಂಟ್ರೋಲರ್. ಸೌತ್ ರೀಸನ್ಗೂ ಕೂಡ ಕೆಲವು ಹುದ್ದೆಗಳಿದ್ದಾವೆ. ಕರ್ನಾಟಕದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಅದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆಯಿತು ಅಂದರೆ ತಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಲಾಸ್ಟ್ ಡೇಟ್ ಬಂದು 14/8/2026 ಅಪ್ಲಿಕೇಶನ್ ಕೊನೆಯ ದಿನಾಂಕ ಆಗಿರ್ತದೆ. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. rrbnc.gov.in ಈ ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅದರ ಸಂಕ್ಷಿಪ್ತ ಮಾಹಿತಿನ ತಿಳಿಸ್ಕೊಡ್ತೀನಿ. ಎಷ್ಟು ಹುದ್ದೆಗಳಿದ್ದಾವೆ, ಏನು ಕ್ವಾಲಿಫಿಕೇಶನ್ನು, ಅರ್ಜಿ ಪ್ರಾರಂಭ ದಿನಾಂಕ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತಾ ಹೋಗುತ್ತೆ. ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು. ಒಟ್ಟು ಹುದ್ದೆಗಳು ಬಂದು 119 ಸೆಕ್ಷನ್ ಕಂಟ್ರೋಲರ್ ಹುದ್ದೆಗಳು. ನೋಟಿಫಿಕೇಶನ್ ನಂಬರ್ ಬರೋದಾದ್ರೆ CN03/2026 ಆಗಿರುತ್ತದೆ. ಅಪ್ಲಿಕೇಶನ್ ಪ್ರಾರಂಭದ ದಿನಾಂಕ ಬಂದು ಜುಲೈ 15ಕ್ಕೆ ಆನ್ಲೈನ್ ಮುಖಾಂತರ ಪ್ರಾರಂಭವಾಗುತ್ತೆ. ಇದು ಶಾರ್ಟ್ ನೋಟಿಫಿಕೇಶನ್ ಆಗಿದೆ. ಫುಲ್ ನೋಟಿಫಿಕೇಶನ್ ಕೆಲವೇ ದಿನಗಳಲ್ಲಿ ವೆಬ್ಸೈಟ್ ಅಲ್ಲಿ ಅನೌನ್ಸ್ ಆಗುತ್ತೆ. ಅದರ ಫುಲ್ ಡೀಟೇಲ್ಸ್ ಅನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ನನಗೆ ಬಂದಿರುವಂತಹ ಮಾಹಿತಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಜುಲೈ 15ಕ್ಕೆ ಪ್ರಾರಂಭವಾಗುತ್ತೆ. ಆಗಸ್ಟ್ 14, 2026ಕ್ಕೆ ಕಂಪ್ಲೀಟ್ ಆಗುತ್ತೆ. ಒಟ್ಟು ಹುದ್ದೆಗಳು 119 ಪೋಸ್ಟ್ಗಳಿದ್ದಾವೆ. ಸೌತ್ ರೀಸನ್ಗೂ ಕೂಡ ಪೋಸ್ಟ್ಗಳಿದ್ದಾವೆ. ಹಾಗೆ ಪೇ ಸ್ಕೇಲ್ ಬರೋದಾದ್ರೆ 35,400 ರೂಪಾಯಿ ಬೇಸಿಕ್ ಸ್ಯಾಲ್ರಿ ಇರುತ್ತೆ. ಏಜ್ ಲಿಮಿಟ್ ಬರೋದಾದ್ರೆ 20ರಿಂದ 30 ವರ್ಷದ ಒಳಗಿನವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಎಜುಕೇಶನ್ ಕ್ವಾಲಿಫಿಕೇಶನ್ ಬರೋದಾದ್ರೆ ಎನಿ ಡಿಗ್ರಿ ಅವರು, ಬ್ಯಾಚುಲರ್ ಡಿಗ್ರಿ ಅವರು ಅರ್ಜಿಯನ್ನು ಸಲ್ಲಿಸಬಹುದು. BA, BCom, BSc, ಇಂಜಿನಿಯರಿಂಗ್ ಕೂಡ ಬ್ಯಾಚುಲರ್ ಆಫ್ ಡಿಗ್ರಿ ಅನ್ನೋ ಕರೆಯೋದ್ರಿಂದ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಇನ್ನು ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ CBT ಎಕ್ಸಾಮ್ ಇರುತ್ತೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, ಹಾಗೆ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ, ಹಾಗೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಇಷ್ಟೆಲ್ಲ ಪ್ರೋಸೆಸ್ ನಡೆಯುತ್ತೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅಫಿಷಿಯಲ್ ಫುಲ್ ನೋಟಿಫಿಕೇಶನ್ ಬರುತ್ತೆ. ಅದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿನ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಶಾರ್ಟ್ ನೋಟಿಫಿಕೇಶನ್ ಅನ್ನ ರೈಲ್ವೆ ಇಲಾಖೆ ತಮ್ಮ ವೆಬ್ಸೈಟ್ ನಲ್ಲಿ ಅನೌನ್ಸ್ ಮಾಡಿದ್ದಾರೆ. ಅದರ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. 119 ಸೆಕ್ಷನ್ ಕಂಟ್ರೋಲರ್ ಹುದ್ದೆಗಳಿದ್ದಾವೆ. ಇದು ಶಾರ್ಟ್ ನೋಟಿಫಿಕೇಶನ್ ಆಗಿದೆ. ನಿಮಗೆ ಕಾಣಿಸ್ತಿರ್ಬೋದು. ಬೆಂಗಳೂರಿನ ವೆಬ್ಸೈಟ್ ಬಂದು www.rrbnc.gov.in ಈ ವೆಬ್ಸೈಟ್ ಅಲ್ಲಿ ಅನೌನ್ಸ್ ಅನ್ನ ಮಾಡಿದ್ದಾರೆ. ಮೇಲ್ಗಡೆ ನಿಮಗೆ ಕಾಣಿಸ್ತಿರ್ಬೋದು ಶಾರ್ಟ್ ನೋಟಿಫಿಕೇಶನ್ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಅರ್ಜಿ ಪ್ರಾರಂಭದ ದಿನಾಂಕ ಬಂದು 15/7/2026, 14/8/2026ಕ್ಕೆ ಕೊನೆಗೊಳ್ಳಲಿದೆ. ನೀವು ಕೂಡ ನೋಟಿಫಿಕೇಶನ್ ಅನ್ನು ನೋಡಬೇಕು ಅನ್ನೋದಾದ್ರೆ www.rrbapply.gov.in ಈ ವೆಬ್ಸೈಟ್ ಅನ್ನು ವಿಸಿಟ್ ಮಾಡಿದ್ರೆ ಈ ನೋಟಿಫಿಕೇಶನ್ ನಿಮಗೂ ಕೂಡ ಸಿಗುತ್ತೆ. ನೀವು ಕೂಡ ಡೀಟೇಲ್ಸ್ ಆಗಿ ನೋಟಿಫಿಕೇಶನ್ ಅನ್ನು ನೋಡಬಹುದಾಗಿರ್ತದೆ. ಫುಲ್ ನೋಟಿಫಿಕೇಶನ್ ಬಂದ ನಂತರ ಪ್ರತಿಯೊಂದರ ಮಾಹಿತಿ, ಪೇ ಸ್ಕೇಲ್, ಹಾಗೆ ಯಾವ ಕ್ಯಾಟಗರಿಯವರು ಅರ್ಜಿಗೆ ಸಲ್ಲಿಸಬಹುದು, ಎಷ್ಟು ಹುದ್ದೆಗಳಿದ್ದಾವೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.